ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಲಾಡ್ಜ್ ಒಂದರಲ್ಲಿ ಕಳೆದ ರಾತ್ರಿ ಒಂದು ದುರ್ಘಟನೆ ನಡೆದಿದೆ. ದಾವಣಗೆರೆ ಮೂಲದ ಗೀತಾ ಎಂಬ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಪರಿಚಿತ ವ್ಯಕ್ತಿಯೊಂದಿಗೆ ಬಂದು ಲಾಡ್ಜ್ನಲ್ಲಿ ಗೀತಾ ತಂಗಿದ್ರು. ಗೀತಾ ಜೊತೆಗಿದ್ದ ವ್ಯಕ್ತಿ ನಡುವೆ ಜಗಳವಾಗಿ ಜಗಳದಿಂದ ಬೇಸತ್ತು ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮಹಿಳೆಯ ದೇಹದ ಶೇಕಡ 70ರಷ್ಟು ಸುಟ್ಟಿದೆ. ಕೂಡಲೇ ಅವರನ್ನು ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ದೊಡ್ಡಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮೊಬೈಲ್ ನಂಬರ್ ಹೇಳಿ. 8767 ಮಗಳದು ನಂಬರ್ ಕೊಡಿ. ಹಾಂ ಸರ್ ಬನ್ನಿ ಇವನೇ ನಿಮ್ಮ ಚಕ್ರ ನೀವು ಹತ್ರ ಬರ್ರಿ. ಹೇಳಿ ಅಮ್ಮ ಹೇಳಿ. ಸರ್ ಮನೇಲಿ ಯಾರಿಗೂ ವಿಷಯ ಗೊತ್ತಾಗೋದು ಬೇಡ. ನಾನು ನನ್ನ ಮಗನ ಕರೆಸ್ತೀನಿ. ನಂಬರ್ ಹೇಳಿ ನಿಮ್ಮ ಮಗಂದು. ನಾವು ಕಳ್ಸೋದು ಹೇಳಬೇಡ ನಂಬರು ಸರ್. ಅದು ಅಶೋಕ್ ಇದು ರೂಮಲ್ಲಿ ಇದೆ. ಸರಿಯಪ್ಪ ನೀನು ನನ್ನ ಪೇಷಂಟ್ ಕಳ್ಸಲ್ಲ. ಒಂದು ನಿಮಿಷ ಟ್ರೀಟ್ಮೆಂಟ್ ಇಲ್ಲೇ ಕೊಡಿಸ್ತೀನಿ. ಒಂದು ನಿಮಿಷ ಅವ್ರ ಹತ್ರ ಏನು ಅವ್ರಿಗೆ ನನಗೆ ನಂಬರ್ ಕೊಟ್ಟರೆ ಆಯಿತು. ಸರ್ ಮೊಬೈಲು ರೂಮಲ್ಲಿದೆ. ಹೌದು ನನಗೆ ನಂಬರ್ ಮಗಳದು ನಂಬರ್ ಇಲ್ಲ ಇಬ್ಬರದ್ದು. ಹೌದಾ? ಮಗಳು ಇಲ್ಲೇ ಇರೋದ್ರಿಂದ ಅವ್ರು ಬರೋರು ನಾನು ಬಾಡಿ ಕಳಿಸಲ್ಲ ನಿಮಗೆ. ಇದು ಟ್ರೀಟ್ಮೆಂಟ್ ಇಲ್ಲೇ ಕೊಡಿಸ್ತೀವಿ. ಟ್ರೀಟ್ಮೆಂಟ್ ಇಲ್ಲೇ ಇರಲಪ್ಪ. ನಿಮ್ಗೆ ಯಾರು ಹೇಳಿದ್ದು? ಯಾರು? ಅಲ್ಲ ಡಾಕ್ಟರ್ ಹೇಳ್ತೀನಿ ನಾನು. ಮತ್ತೆ ಹೇಳ್ಬೇಕಲ್ಲ ನಮಗೆ. ಹೈಯರ್ ಟ್ರೀಟ್ಮೆಂಟ್ ಮೇಲ್ಮೇಲೆ ಸರ್. ಹೈಯರ್ ಟ್ರೀಟ್ಮೆಂಟಿಗೆ ಕೊಡ್ಲಿಯಪ್ಪ. ಟ್ರೀಟ್ಮೆಂಟ್ ಅಲ್ಲ ಒಂದು ನಿಮಿಷ. ಅವ್ರು ಅದೇನು ಮಾಡಲಿ, ನೀನು ರೂಮಿಗೆ ಹೋಗಿ ನಮ್ಮ ಥಿಂಗ್ಸ್ ಎಲ್ಲ ತಗೊಂಬ ಫಸ್ಟ್ ಕಾರಲ್ಲಿ. ಈಗ ಏನು ಕಳಿಸ್ತೀವಿ? ಅವ್ರ ಜೊತೆ ಯಾರು ಹೋಗ್ತಾರೆ? ಇವರೇ ಹೋಗ್ತಾರೆ ಸರ್. ಅವ್ರ ಜೊತೆ ಯಾರು ಹೋಗ್ತೀರಿ? ಇವರೇ ಬರ್ತಾರೆ. ಮತ್ತೆ ರೂಮು ಎಷ್ಟು ಬೇಕಾಗಿ ಹೊರಗೆ ತಂದ್ಬಿಟ್ರೆ ಒಂದು ಶೀತದಲ್ಲಿ. ನಿಮಿಷ ಸರ್, ನಾನು ಥಿಂಗ್ಸ್ ತಗೊಂಬರ್ರಿ ಅಟ್ಲೀಸ್ಟ್ ಇಲ್ಲಿಗೆ. ನನ್ನ ಬ್ಯಾಗು ನನ್ನ ಇದು ಎಲ್ಲ ಅಷ್ಟೊತ್ತಿಗೆ ಕೆಲಸ ಮಾಡಿ ಮುಗಿಸ್ತಾರೆ. ಅಡ್ಮಿಷನ್ ಮಾಡಿಸಿ ಇದೇ ಗಾಡಿಯಲ್ಲಿ ವಾಪಸ್ ಬನ್ನಿ. ಆಮೇಲೆ ಬಂದು ಚೆಕ್ಔಟ್ ಮಾಡ್ಕೊಳ್ಳಿ. ಪೊಲೀಸ್ನವ್ರ ಮುಖಾಂತರನೇ ಚೆಕ್ಔಟ್ ಆಗೋದು ಲಾಡ್ಜು. ಹಂಗೆ ಚೆಕ್ಔಟ್ ಆಗಲ್ಲ ಸರ್. ಇದು ಪಿನ್ ಕೋಡ್ ಇದಕ್ಕೆ ಏನಾದ್ರು ಕೊಟ್ಟಿದ್ದೀನಮ್ಮ? ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿರ್ತಾರಲ್ಲ ಸರ್. ಸರ್ ಸರ್ ಇವ್ರನ್ನೆಲ್ಲ ಜನರನ್ನ ಕಳಿಸ್ರಿ. ಬರ್ರಿ ನೀವು ಆ ಕಡೆ ಹೋಗ್ರಿ. ನಿಮ್ಗೇನು ಕೆಲಸ ಇಲ್ಲ? ನಾನು ಏನು ಕೆಲಸ ಐತಿ ನಿಮಗೆ? ನೀವು ಸ್ಟಾಫ್ ಬೇಕಣ್ಣಮ್ಮ ಇಲ್ಲಿ. ಬೇರೆ ಯಾರಿಲ್ಲ? ಯಾರೆಲ್ಲ ಸ್ಟಾಫೇ ಅಮ್ಮ, ಯಾರು ಬೇರೆಯವ್ರಿಲ್ಲ. ಸರ್ ಒಂದು ನಿಮಿಷ ಸರ್, ದಯವಿಟ್ಟು ನನಗೆ ಟ್ರೀಟ್ಮೆಂಟ್ ಕೊಡಿಸಿ ನನ್ನನ್ನು ಕಳಿಸಿ ಸರ್. ನಿಮಗೆ ಇನ್ನೊಂದು ಪ್ರೂಫ್ ಬೇಕು ಅಂದರೆ ನಂದು ಇದರಲ್ಲಿ ವೆನಿಟಿವ್ ಆಗಿದೆ. ಅದರಲ್ಲಿ ನಾನೊಂದು ಇದನ್ನು ಬರ್ಕೊಂಬಂದಿದ್ದೀನಿ. ನಿಮಗೆ ಅಷ್ಟು ನನಗೆ ದಯವಿಟ್ಟು MLC ಕೇಸ್ ಆಗಲಿ ಅಥವಾ ಅಲ್ಲಿ ಇವ್ರದ್ದು ಮರ್ಯಾದೆ ತೆಗೆ ಅಂಥದ್ದು ಅಲ್ಲೆಲ್ಲ ಅದು ಮಾಡಬೇಡಿ ಅದು ಮೊದಲು ಯೋಚನೆ ಮಾಡ್ಬೇಕಣ್ಣಮ್ಮ ನೀನು. ಸರ್. ಪೊಲೀಸರು ದಯವಿಟ್ಟು ಬಾರಪ್ಪ ನೀನು ರೂಮಿಗೆ ಬರೋ. ಇಲ್ಲಾಂದ್ರೆ ಇಲ್ಲ ನನಗೆ ಸಾಯಿಸ್. ಇಲ್ಲ ಆಯ್ತು ನಿಮ್ಮ ಕೆಲಸ ನೀವು ಮಾಡಿ ಸರ್. ಸರ್ 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 ಅವ್ರು ಏನು ಹೇಳ್ತಾ ಇಲ್ಲಮ್ಮ, ಏನು ಮಾಡ್ತಾ ಇಲ್ಲ. ಸುಮ್ಮನಿರಮ್ಮ. ಯಾಕೆ ಹಂಗೆ ಮಾಡ್ತಿದ್ದೀರಾ ನೀವು? ಅವ್ರೇನು ಮಾಡ್ತಾರೆ? ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಅವರಿಲ್ಲ ಅಂದರೆ ನೀವು ಇಷ್ಟೊತ್ತಿಗೆ ಬೂದಿ ಆಗಿರೋರು. ಗೊತ್ತಾಯ್ತಲ್ಲ ಚೂರು ಸರಿ ಸಿಗತ್ತ. ರವಿ ಮಕ್ಕಳೇ ಬಾರೋ ಒಂಚೂರು ಸ್ಟ್ರಕ್ಚರ್ ಇರ್ತಾರೆ. ಅಮ್ಮ ಕೈ ಒಳಗೆ ಬೇಡಮ್ಮ. ರವಿ ಅಲ್ಲಿ ಎತ್ತ ಸ್ಟ್ರಕ್ಚರ್ ಎತ್ತ ಒಂಚೂರು. ಕೈ ತೆಗೀರಿ ಸಾಕು. ಕೈ ತೆಗೀರಿ. ಸಿಕ್ಸದಲ್ಲ ಕಟ್ತೀನಿ. ಕೊಡ ಇಲ್ಲಿ ಅಮ್ಮ. ಏನು ಆಗಲ್ಲ, ಸುಮ್ಮನಿರಮ್ಮ. ನಿನ್ನ ಕಡೆಯಿಂದ ಅವ್ರಿಗೆ ತೊಂದರೆ ಮಾಡ್ತಾರೆ, ಸುಮ್ಮನಿರಮ್ಮ. ನಿನ್ನ ಕಡೆಯಿಂದ ಅವ್ರಿಗೆ ತೊಂದರೆ ಮಾಡ್ತಾರೆ, ಸುಮ್ಮನಿರಮ್ಮ. ಇದು ಬೇರೆ ನಂಬರ್ ಕೇಳ್ತಾ ಇದೆ. ಯಾರ್ದು? ಒಂದು ನಿಮಿಷ, ನಂದನೇ ಫೋನ್ ಮಾಡ್ಕೊಡಿ.
ಮಾಡಿಕೊಡಿ. ಅವೈಲಬಲ್ ಇಲ್ಲ. ಬೆಂದದಿಲ್ವ ನಿನ್ನ ಹತ್ರ? ನನ್ನ ಫೋನ್ ಎಲ್ಲೈತೆ ಅಂತ ನೋಡು. ಸುಮ್ಮನಿರಲ್ಲ. ಎಲ್ಲಿ? ರೂಮ್ಗೆ ಅವ್ರನ್ನ ಕರ್ಕೋಬೇಕು. ಇದೇ ಗಾಡಿಯಲ್ಲಿ ಹೋಗ್ಬಿಡಿ ರೂಮಿಗೆ.